ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಮಾಡ್ತಾರೆ, ಸಿನಿಮಾ ವಿಲನ್ ಅಂದಟ್ಲೆ ಈ ಏರಿಯಾ ಸ್ಟ್ರಾಂಗ್ ಆಗಿರ್ಬೇಕು, ಅಲ್ಲಿಂದ ಹಾಕು ಇಲ್ಲಿಂದ ಹಾಕು ಬಾಂಬೆಯಿಂದ ಹಾಕು ಅಂತಾರೆ. ಎಲ್ಲಿಂತಂದ್ರೂ ನಾವೇನು ಪಾತ್ರ ಬರೆದಿರ್ತೀವಿ, ಏನು ಕ್ಯಾರೆಕ್ಟರೈಸೇಷನ್ ಬರೆದಿರ್ತೀವಿ ಅದ್ರ ಮೇಲೆ ಚೆನ್ನಾಗಿದ್ರೆ ಇಲ್ಲಿಯವ್ರು ಮಾಡಿದ್ರು ಓಡುತ್ತೆ. ಅದೇನು ಅಲ್ಲಿಯವ್ರು ಮಾಡಬೇಕು ಇಲ್ಲಿಯವ್ರು ಮಾಡಬೇಕು, ಪಾತ್ರ ಚೆನ್ನಾಗಿರ್ಬೇಕು. ಅವ್ರು ಸುಮಾರು ಒಂದು 4-5 ವರ್ಷದಿಂದ ಕೇಳೋರಿ ಈಗ ಪಾತ್ರ ಕೊಡ್ರಿ ಬಡಿಯಪ್ಪ ಅಂತ. ಅದು ಕಾಲ ಕೂಡ ಬರ್ಬೇಕು. ಅದೇನು ಅವ್ರು ಕೇಳಿದಾಗ ಇವ್ರು ಕೇಳಿದಾಗಿಲ್ಲ ಆಗಲ್ಲ. ಬಟ್ ಅವ್ರು ತುಂಬ ಬೇರೆ ಥರ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ. ಡೆಫಿನೆಟ್ಲಿ ಅವ್ರನ್ನ ಯಾವಾಗ, ಯಾಕಂದ್ರೆ ನಾನು ಹಂಗೆ ಅವ್ರನ್ನ ರೇಗಿಸ್ತಿದ್ದೆ. ಯಾವಾಗಲೂ ಒಂದು ಪೊಲೀಸ್ ಯೂನಿಫಾರ್ಮ್ ಕಾರ್ಲೆಟ್ಗಳನ್ನ ಓಡಾಡ್ತಾರೆ. ಸುಮಾರು ಮಾಡಿರೋಂಥ 18 ಬರೀ ಪೊಲೀಸ್ ಕ್ಯಾರೆಕ್ಟರ್ಗಳನ್ನೇ ಮಾಡಿದ್ದಾರೆ. ಬೇರೆ ಏನಾದರೂ ಮಾಡಿ ಅದೇ ನಮಗೆ ಬೇಜಾರಾಗುತ್ತೆ ಮಾಡೋಕ್ಕಿಂತ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮುನಿ ಸರ್ ಒಂದು ಧನ್ಯ ಮೇಡಮ್ ಅವರ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅವರು ಕ್ಯಾರೆಕ್ಟರ್. ಆಮೇಲೆ ಎಲ್ಲ ಪ್ರೊಫೆಷನಲ್ ಆರ್ಟಿಸ್ಟ್ ನಮ್ಮ ಜೊತೆಲಿ ಇದ್ದರು. ಯಾಕಂದ್ರೆ ನನಗೆ ಆ್ಯಕ್ಚುಲಿ ಲಾಸ್ಟು 2 ಸಿನಿಮಾದಲ್ಲಿ ಒಂದು ಕೆಲವಾದ ಬ್ಯಾಡ್ ಎಕ್ಸ್ಪೀರಿಯನ್ಸ್ಗೆ ಪ್ರೊಫೆಷನಲ್ ಆರ್ಟಿಸ್ಟ್ನ ಚೂಸ್ ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ಸ್ವಲ್ಪ ಒಂಚೂರು ಭಾರ ಕಡಿಮೆ ಆಗುತ್ತೆ. ಯಾಕಂದರೆ ಸಾಯಿ ಸರ್ ಅಂತ ನಮಗೆ ಭಯ ಆಗುತ್ತೆ, ಅವ್ರನ್ನ ಕರ್ಕೊಂಡ್ಬಂದು ಕ್ಯಾಮ್ರಾ ಮುಂದೆ ಇಂಥ ಆ್ಯಕ್ಷನ್ ಇಲ್ಲ, ನಿಜವಾಗ್ಲೂ ಭಯ ಆಗುತ್ತೆ, ನಡೆಯುತ್ತೆ. ಯಾಕಂತಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಏನಿರುತ್ತೆ, ಎಷ್ಟು ವರ್ಷ ಇರುತ್ತೆ. ನನ್ನಂಥ 1000 ಜನ ಡೈರೆಕ್ಟರ್ ನೋಡಿರ್ತಾರೆ, ನನ್ನಂಥ 1000 ಜನ ಇವ್ರು ನೋಡಿರ್ತಾರೆ, ಆರ್ಟಿಸ್ಟ್ ನೋಡಿರ್ತಾರೆ, ಆಮೇಲೆ ಎಷ್ಟು ಇದು ನೋಡಿರ್ತಾರೆ. ನಾವೇನಾದರೂ ಸ್ವಲ್ಪ ಹಿಂಗೆ ಆಡಿದ್ರು ಹಿಂಗೆ ಆಡ್ತಾವೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅಂಥವ್ರ ಜೊತೆ ಎಲ್ಲ ಸಿನಿಮಾ ಮಾಡೋದು ಆ್ಯಕ್ಚುಲಿ ತುಂಬ ಥ್ಯಾಂಕ್ ಯು ಸರ್. ಹಾಗಾಗಿ ಆ ಪಾತ್ರ ನಾನು ತುಂಬ ಆಸೆಪಟ್ಟು ಬರೆದಿದ್ದಂಥ ಪಾತ್ರ. ನಾನೇನು ಬರ್ಕೊಂಡಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕಿಂತ ಅಂದರೆ ನಾನು ಹೇಳೋದಕ್ಕಿಂತ ಅವರು ಬಿಗಿನಿಂಗಲ್ಲೇ ನಾನು ಹೇಳ್ತೀನಿ. ಯಾಕಂದರೆ ಅವರು ಇಷ್ಟೆಲ್ಲ ಬೇರೆ 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 ವೆರೈಟಿ ಪಾತ್ರಗಳು ಮಾಡಿರ್ತಾರಲ್ಲ, ನನಗೆ ಇದೊಂಥರ ಬೇರೆ ಥರ ಏನಾದ್ರು ತೋರಿಸ್ಬೇಕು. ಒಬ್ಬ ಕಲಾವಿದರು ಅವ್ರು ಮಾಡಿರೋ ಸಿನಿಮಾಗಳನ್ನ ನಾವು ನೋಡ್ತೀವಲ್ಲ, ನಾವು ಅವ್ರನ್ನ ಯಾವ ಥರ ಹಿಂದೆ ತೋರಿಸಿದ್ರೆ ಥರ ತೋರಿಸ್ಬೇಕು ಅನ್ನೋ ಒಂದು ಐಡಿಯಾಲಜಿ ಇರುತ್ತೆ. ನಾನು ಪ್ರಯತ್ನ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಅಂತ ಅನ್ಕೋತೀನಿ. ಯಾಕಂದರೆ ಅವ್ರನ್ನ ಕಂಪ್ಲೀಟ್ ಬಳಸ್ಕೊಳಕ್ಕಾಗಲ್ಲ, ಅದೊಂದು ಸಮುದ್ರ. ಸಾಯಿ ಸರ್ ಅನ್ನೋದು ಒಂದು ದೊಡ್ಡ ಸಮುದ್ರ. ನಾನು ನಿಜವಾಗ್ಲೂ ದೊಡ್ಡ ಎಕ್ಸ್ಪೀರಿಯನ್ಸ್ ಸರ್, ನನಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಅಂದರೆ ಇಷ್ಟೆಲ್ಲ ಏನು ಆ ತಾಳ್ಮೆ ಬೇಕು. ಯಾಕಂತಂದರೆ ಈ ಅವ್ರ ವಯಸ್ಸಿನಲ್ಲಿ ನಾನು ನಿಜವಾಗ್ಲೂ ಕೆಲಸ ಮಾಡ್ತೀನಲ್ಲ ನನಗೆ ಗೊತ್ತಿಲ್ಲ. ಅವ್ರು ಎಷ್ಟು ತಾಳ್ಮೆಯಿಂದ ಪೇಪರ್ ಕೂತ್ಕೊಂಡು ಅದೆಲ್ಲ ನೋಟ್ ಮಾಡಿಕೊಂಡು ಇದು ಹಿಂಗೆ ಇದು ಇದ್ರಂತ ಏನಾದ್ರು ಕೇಳ್ತಾರೆ, ಇದನ್ನು ಚೇಂಜ್ ಮಾಡಲ್ಲ, ಇದನ್ನು ಚೇಂಜ್. ಎಷ್ಟೋ ಐಡಿಯಾಗಳು ಅವ್ರು ಕೊಟ್ಟಿದ್ದಾರೆ ಇದರಲ್ಲಿ, ಎಷ್ಟೋ ಐಡಿಯಾಗಳಿದ್ದಾರೆ ಇದರಲ್ಲಿ. ಅಷ್ಟೊಂದು ತಾಳ್ಮೆ ಈ ವಯಸ್ಸಲ್ಲಿ ಬರೋದಿದೆಯಲ್ಲ, ಅಯ್ಯೋ ಅದನ್ನು ಕಲಿಬೇಕು ನಾವು, ಇಂಪಾರ್ಟೆಂಟ್. ತುಂಬ ಥ್ಯಾಂಕ್ ಯು ಸರ್. ನನಗೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಅವ್ರದ್ದು. ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ ಗೊತ್ತಿತ್ತು. ಸಪೋಸ್ ಯಾರ್ದಾರ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ, ಯಾವುದು ಪರ್ಪಸ್ಫುಲಿ ಆಗಿರಲ್ಲ. ಆಮೇಲೆ ಸಂಕ್ರಾಂತಿಗೆ ಟೀಸರ್ ಲಾಂಚ್ ಆಗುತ್ತೆ. ಅದಾದಮೇಲೆ 4 ಸಾಂಗ್ ಇದೆ, 3 ಸಾಂಗ್ ರಿಲೀಸ್ ಮಾಡ್ತೀವಿ. ಬಿಫೋರ್ ಸಿನಿಮಾ ಆಡಿಯೋ ಲಾಂಚ್ ಮತ್ತು ಟ್ರೈಲರ್ ಆಗುತ್ತೆ. ಮೇ ಆಸುಪಾಸು ಸಿನಿಮಾ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ಕೇಳೋಂಗಿದ್ರೆ ನೀವು ಕೇಳ್ತೀರಾ ಕೇಳಿ. ಇಲ್ಲ, ಪಿಕ್ಚರ್ ಬಗ್ಗೆನೇ ಅದನ್ನ ಬೇರೆ ಮಾತಾಡ್ತಿದ್ದೀವಿ. ಎನ್ಸೈಟ್ ಚೌಕಿದಾರ್ ಅಂದರೆ ಇದು ಯಾರೋ ಒಬ್ಬರಲ್ಲ. ಈಗ ಸಾಮಾನ್ಯವಾಗಿ ಚೌಕಿದಾರ್ ಅಂತಂದರೆ ಎಲ್ಲರೂ ಮೋದಿ ಹೆಸರು ಇರ್ತಾರೆ ಅನ್ನೋದೊಂದು ಬಿಟ್ಟರೆ, ಮೋದಿ ಸಾರ್ ಹೆಸರು ಇರ್ತಾರೆ. ಅದಂತಲ್ಲ, ಪ್ರತಿಯೊಬ್ಬ ಮನೇಲೂ ಒಬ್ಬ ಚೌಕಿದಾರ ಇರ್ತಾರೆ. ಆ ಒಂದು ಮನೆ ಕಥೆನ ನಾವು ಹೇಳ್ತೀವಿ. ಈ ಮನೇಲಿ ಒಬ್ಬ ಚೌಕಿದಾರ ಇರ್ತಾರೆ. ಯಾಕಂದ್ರೆ ಎಲ್ಲರ ಮನೇಲಿ, ನಿಮ್ಮ ಮನೇಲಿ ಇರ್ತಾರೆ, ನಮ್ಮ ಮನೇಲಿ ಇರ್ತಾರೆ, ಎಲ್ಲರ ಮನೇಲಿ ಒಬ್ಬ ಚೌಕಿದಾರ ಇರ್ತಾರೆ. ಹೇಳಿ ಸರ್, ಕೇಳಿ ಸರ್. ಇದು ಗ್ರಾಮಾಂತರ ಪ್ರದೇಶ ಇಂದನೇ ಸ್ಟಾರ್ಟ್ ಆಗೋದು. ಯಾಕಂದರೆ ಎಲ್ಲರೂ ವಲಸಿಗರೇ, ನಾವೆಲ್ಲ ಇಲ್ಲಿರೋರು, ಇಲ್ಲಿ ಕೂತಿರೋ 90% ಜನ ಯಾರು ಬೆಂಗಳೂರು ಹುಟ್ಟಿ ಬೆಳೆದವರೇ ಇರಲ್ಲ. ಅದೇ ಥರ ಕತೆ. ಒಂದು ಸಣ್ಣ ಹಳ್ಳಿಯಿಂದ ಸ್ಟಾರ್ಟ್ ಆಗಿ ಆ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿ ಬೆಂಗಳೂರಿಗೆ ಬಂದು ಒಂದು ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಬೀಟ್ ಇನ್ಸ್ಪೆಕ್ಟರ್ ಅಂತಾರೆ ರೇಷ್ಮೆ ಇಲಾಖೆಯಲ್ಲಿ. ಆ ಬೀಟ್ ಇನ್ಸ್ಪೆಕ್ಟರ್ ಪಾತ್ರನ ಸಾಯಿ ಕುಮಾರ್ ಸರ್ ಮಾಡಿರೋಂಥ ಪಾತ್ರ. ಅವ್ರ ಮಗ ಪೃಥ್ವಿ ಅಂಬರ್ ಸರ್, ಸೊಸೆ ಧನ್ಯಾ ಮೇಡಮ್ ಅವರು, ವೈಫ್ ಕ್ಯಾರೆಕ್ಟರು ಶ್ವೇತಾ ಮೇಡಮ್ ಅವರು.
ಹೌದು ಹೌದು, 4 ಭಾಷೆಯಲ್ಲಿ ಅಟ್ ಎ ಟೈಮ್ ರಿಲೀಸ್ ಆಯ್ತು. ಕನ್ನಡ, ತೆಲುಗು, ತಮಿಳು, ಹಿಂದಿ, 4 ಭಾಷೆಯಲ್ಲಿ ಅಟ್ ಎ ಟೈಮ್. ಅದು ಏನು ಸಾಮಾನ್ಯವಾಗಿ ಪ್ಯಾನ್ ಇಂಡಿಯಾ ಅನ್ನೋದು ಆಕ್ಚುಲಿ ಒಂದು ಇಲ್ಯೂಷನ್, ದೊಡ್ಡ ಇಲ್ಯೂಷನ್. ಹಂಗೆ ಸುಮ್ಮನೆ ನನಗನ್ಸದ್ದು ಹೇಳ್ತೀನಿ ನಾನು ಸಣ್ಣ ನೋಡು, ಅದೇನು ಅದು ಫಾರ್ಮುಲಾ ಅಲ್ಲ, ಅದು ಇದಲ್ಲ, ಥೀಸಿಸ್ ಅಲ್ಲ. ಈಗ ನಾವು ಒಂದು ಕೊರಿಯನ್ ಸಿನಿಮಾನ ಇಲ್ಲಿ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡ್ತೀವಿ. ಕೊರಿಯನ್ ಸಿನಿಮಾದ ಪ್ಯಾನ್ ವರ್ಲ್ಡ್ ಸಿನಿಮಾನ ತೆಗ್ದಿರ್ತಾರೆ, ಅವ್ರ ಊರಲ್ಲಿ ಯಾವುದೋ ಆ ಮೂಲೆಯಲ್ಲಿ ನಡೆಯೋ ಒಂದು ಕತೆ ತೆಗಿತಾರೆ. ಅಂದರೆ ಆ ನೇಟಿವಿಟಿ ಮತ್ತು ಆ ಕಲ್ಟ್ಗಿರೋ ಪವರ್, ಅದು ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಅನ್ಕೋತೀನಿ. ಆ ನೇಟಿವಿಟಿ ಮತ್ತು ಕಲ್ಟ್ಗೆ ಇರ್ತಕ್ಕಂಥ ಪವರ್, ನಮ್ಮ ಕಲ್ಟ್ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಈಗ ನಮ್ಮ ಕರ್ನಾಟಕ ಎಷ್ಟೊಂದು ಏನಂದರೆ ಒಂದು 100 ಕಿಲೋಮೀಟ್ರಿಗೆ ಒಂದು ಭಾಷೆ ಚೇಂಜ್ ಆಗುತ್ತೆ, ಅಂದರೆ ಸ್ಲ್ಯಾಂಗ್ ಚೇಂಜ್ ಆಗುತ್ತೆ. ಒಂದು 100 ಕಿಲೋಮೀಟ್ರಿಗೆ ಆಚರಣೆಗಳು ಚೇಂಜ್ ಆಗ್ತವೆ. ಇನ್ನು ನೀವು ಥ್ರೂ ಔಟ್ ಇಂಡಿಯಾಗೆ ಮ್ಯಾಚ್ ಆಗೋ ಥರ ಒಂದು ಕತೆ ಹೇಳೋದು ತುಂಬ ಅದು ಇಲ್ಯೂಷನ್ನು. ಅದು ಎಲ್ಲ ಸಲ ಎಲ್ಲದಕ್ಕೂ ಅಪ್ಲೈ ಆಗಲ್ಲ ಅಂತ ಅನ್ಕೋತೀನಿ. ಅಂತಂದರೆ ನಾವು ಮಾರ್ಕೆಟ್ ಪರ್ಪಸ್ ಆಫ್ ವ್ಯೂ ಇದೆ. ಯಾವಾಗ ಸಬ್ ಟೈಟ್ಲು ಇಂಗ್ಲೀಷಲ್ಲಿ ಕೆಳಗಡೆ ಬಂದ್ಬಿಡ್ತು ಅವಾಗ ಭಾಷೆ ಎಲ್ಲೆಲ್ಲ ಸಿನಿಮಾನ ನೀರೋಯ್ತು ಅನ್ಕೋತೀನಿ. ಸಬ್ ಟೈಟ್ಲ್ ಕೆಳಗಡೆ ಬಂದ್ಮೇಲೆ ಮುಗೀತು, ಯಾವ ಲ್ಯಾಂಗ್ವೇಜಾರು ಹಾಕಿ ಎಲ್ಲ ನೋಡ್ತಾರೆ ಜನ. ಮಾರ್ಕೆಟ್ ಮಾಡೋ ಒಂದು ಉದ್ದೇಶದಿಂದ ತೆಲುಗು, ಕನ್ನಡ ಮತ್ತು ಹಿಂದಿ ಮತ್ತು ತಮಿಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.